ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ತುಂಬಾ ಫನ್ ಆಗಿರುತ್ತೆ. ಸಂಡೇ ಅಂದ್ರೇನೆ ಸಂಡೇ ವಿತ್ ಬಾದ್ಶಾ ಫನ್ ಡೇ ತರ ಇರುತ್ತೆ ಖಂಡಿತವಾಗ್ಲು. ಮತ್ತೆ ಇವತ್ತು ಬೆಳಿಗ್ಗೆಯಿಂದ 3 ಪ್ರೋಮೋ ಅಪ್ಲೋಡ್ ಮಾಡಿದರೆ, ಒಂದಲ್ಲ ಎರಡಲ್ಲ. ಪ್ರೋಮೋಸ್ ಎಲ್ಲ ನೋಡಿರ್ತೀರ, ಕ್ಷಮೆ ಇರಲಿ, ಪ್ರೋಮೋ ರಿವ್ಯೂ ಮಾಡೋಕ್ಕಾಗಲಿಲ್ಲ ಬೇರೆ ಕಾರಣಾಂತಗಳಿಂದ. ಆದ್ರಿಂದ ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಮತ್ತೆ ಸಂಡೇ ಎಪಿಸೋಡು ಖಂಡಿತವಾಗ್ಲು ಇದೇ ರೀತಿ ಇರುತ್ತೆ. ಫುಲ್ಲು ಡಾಮಿನೇಷನ್ ಮಾಡಿದ್ರೆ ಗಿಲ್ಲಿ ಅಂತೂ. ಇವತ್ತಿನ ಎಪಿಸೋಡಲ್ಲಿ ಭಾನುವಾರದ ಎಪಿಸೋಡು ಗಿಲ್ಲಿ ಜೊತೆ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಗಿಲ್ಲಿ ಡಾಮಿನೇಷನ್ಸ್ ಇರುತ್ತೆ. ಮುಖ್ಯವಾಗಿ ಗಿಲ್ಲಿ ಬಗ್ಗೆ, ಟಾಸ್ಕ್ ಬಗ್ಗೆ ಎಲ್ಲ ಹೇಳ್ತಾರೆ, ಚೆನ್ನಾಗಿ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಪ್ರೋಮೋಸ್ ಎಲ್ಲ ನೋಡ್ತಾರ. 2 ಪ್ರೋಮೋ ಬಂದ್ಬಿಟ್ಟು ಗಿಲ್ಲಿ ಬಗ್ಗೆನೇ ಇದೆ. ಒಂದೇನೋದೆಲ್ಲ ತೆಗೆದಾಕ್ತಾರೆ, ಮನೆಗೆಲ್ಲ ತೆಗೆದಾಕ್ತಾರೆ ನಮ್ಮ ಜಾನ್ವಿ ಅವರು. ಅದನ್ನ ಬಿಟ್ಬಿಟ್ರೆ ಇನ್ನು 2 ಪ್ರೋಮೋ ಇದೆಲ್ಲ, ಆ 2 ಪ್ರೋಮೋ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಗಿಲ್ಲಿಗೆ. ಯಾಕೆ ಅಂದ್ರೆ ಅಲ್ಲಿ ಒಂದು ಪ್ರೋಮೋ ಕಟ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಯಾರು ಮನಸ್ಸು ನೋಯಿಸ್ತಾರೆ, ಯಾರು ಮಾತುಗಳಿಂದ ಮನಸ್ಸು ನೋವಾಗ್ತಿದೆ ಅಂತೆಲ್ಲ ಕೇಳಿದಾಗ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಇಡೀ ಮನೆನೇ ಗಿಲ್ಲಿ ಹೆಸರು ಬರೀತಾರೆ, ಗಿಲ್ಲಿ 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 ಅಂತ. ಅದರಲ್ಲೂ ನಮ್ಮ ಧನುಷ್ ಅವರು ಅಂತ ಕಮೆಂಟ್ ಹಾಕ್ತಾರೆ, ಏನಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಏನಂತಂದ್ರೆ ಗಿಲ್ಲಿ ಮಾತುಗಳು, ಗಿಲ್ಲಿ ಕಳಪೆ ಕಾಮಿಡಿ ಮಾಡ್ತಾನೆ, ಕೆಳಗಾಗಿ ಒಬ್ಬ ವ್ಯಕ್ತಿನ ಕೆಳಗಾಕಿ ಮಾತಾಡ್ತಾನೆ, ಕೆಳಗ್ ಮಾಡಿ ಮಾತಾಡ್ತಾನೆ ಅಂತೆಲ್ಲ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಅದೇ ರೀತಿಯಾಗಿ ಕಾವ್ಯ ಕೂಡ ಹೇಳ್ತಾರೆ. ಏನಂತ ಅಂದ್ರೆ, ಹೌದು ಗಿಲ್ಲಿ ಅವರ ಹತ್ರ ಇರೋದ್ರಿಂದ, ಅವರು ಮಾಡೋ ಕಾಮಿಡಿಗಳಿಂದ, ಅವ್ರು ಆಡೋ ಮಾತುಗಳಿಂದ ಕೆಲವರು ತುಂಬಾ ಮನಸ್ಸು ನೊಂದ್ಕೊಂತಾರೆ, ನೋಯಿಸ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ಕ್ಲೂಡಿಂಗ್ ರಕ್ಷಿತಾ ಕೂಡ ಅದನ್ನೇ ಕೊಡ್ತಾರೆ. ಇಲ್ಲಿ ನಾನು ಕೊಡೋದು ತಪ್ಪಂತೆ ಹೇಳ್ತಾ ಇಲ್ಲ, ಆದ್ರೆ ಸತ್ಯ ಯಾವತ್ತು ಕಹಿಯಾಗಿರುತ್ತೆ. ನೀವು ಬೇಕಾದ್ರೆ ಎಪಿಸೋಡ್ ಎಲ್ಲ ನೋಡಿ, ಲೈವ್ ಬೇಕಾದ್ರೂ ನೋಡಿ, ತುಂಬಾ ಅಬ್ಸರ್ವ್ ಮಾಡಿ. ಗಿಲ್ಲಿ ಯಾವತ್ತಿದ್ರು ಯಾರ ಬಗ್ಗೆ ಕೂಡ ಬೆನ್ನಿಂದ ಹೋಗಿ ನೆಗೆಟಿವ್ ಮಾಡೇ ಮಗನೇ ಅಲ್ಲ. ನೆಗೆಟಿವ್ ಮಾತಾಡೋ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಫೇಸ್ ಟು ಫೇಸ್ ಮಾತಾಡ್ತಾರೆ. ಏನೇ ಇದ್ರು ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದು ಕಾಮಿಡಿ ರೂಪ ಆಗಿರ್ಬೋದು, ಸೀರಿಯಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಜ ಹೇಳ್ತಾನೆ. ಇವ್ರ ತರ ಧನು ಬಗ್ಗೆ ಸ್ಪಂದನ ಮಾತಾಡೋದು, ಸ್ಪಂದನ ಬಗ್ಗೆ ಅಭಿಷೇಕ್ ಮಾತಾಡೋದು, ಅಭಿಷೇಕ್ ಬಗ್ಗೆ ಧನು ಮಾತಾಡೋದು ಮಾತಾಡಂಗಿಲ್ಲ. ಡೈರೆಕ್ಟ್ ಮೊನ್ನೆ ನೋಡಿದ್ರಲ್ಲ, ಡೈರೆಕ್ಟ್. ಆ ರೀತಿ ಆದಾಗ ನಾನಿಲ್ಲಿ ಹೇಳೋದೇನಂದ್ರೆ, ಗಿಲ್ಲಿ ಅವರು ನೀವು ಕೇಳ್ಬೋದು, ಹಾಗಾದ್ರೆ ಗಿಲ್ಲಿ ಅವರಿಂದ ಬೇರೆಯವ್ರಿಗೆ ಹರ್ಟ್ ಆಗಲ್ವಾ ಅಂತ. 100% ಹರ್ಟ್ ಆಗುತ್ತೆ ಗುರು, 100% ಹರ್ಟ್ ಆಗುತ್ತೆ. ಹರ್ಟ್ ಆಗಿದ್ದಾರೆ, ಈಗಲೂ ಹರ್ಟ್ ಆಗ್ತಾನೆ ಇದ್ದಾರೆ, ಮುಂದೆ ಕೂಡ ಹರ್ಟ್ ಆಗೇ ಆಗ್ತಾರೆ, ಕಂಪಲ್ಸರಿ ಆಗ್ತಾರೆ. ಕಾರಣ ಏನೇಳಿ, ಸತ್ಯ ಹೇಳಿದಾಗ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ. ಅದೇನೋ ಒಂದು ಗಾದೆ ಮಾತಿಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಅದ್ ಬಂದು ಎದೆಗೊದ್ರ ಅಂತೆ. ಆ ರೀತಿಯಾಗಿ ಇದ್ದಿದ್ದಂಗೆ ಹೇಳಿದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಗಿಲ್ಲಿ ಅದನ್ನೇ ಮಾಡ್ತಿರೋದು. ಅದು ಒಂದು ಸ್ಟ್ರಾಟಜಿ ಅನ್ಕೋಬಿಡಿ ಅಲ್ಲ. ಯಾಕಂದ್ರೆ ಎಲ್ಲಾನು ಜಗಳ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಅವ್ರ ವ್ಯಕ್ತಿತ್ವನ ಕಳೆಯೋದಲ್ಲ. ಕಾಮಿಡಿ ರೂಪದಲ್ಲೇ ಅವ್ರು ಏನು, ಅವ್ರ ವ್ಯಕ್ತಿತ್ವ ಏನು, ಅವ್ರ ನೆಗೆಟಿವಿಟಿ ಏನು, ಅವ್ರು ಏನ್ ಮಾಡ್ತಾ ಇದಾರೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಎಕ್ಸ್ಪೋಸ್ ಮಾಡ್ತಾ ಇದಾರೆ. ಅವ್ರ ಸ್ಟ್ರಾಟಜಿ ಆಗಿರ್ಬೋದು. ಗೇಮ್ ಪ್ರಕಾರ ಇಲ್ಲಿ ಗಿಲ್ಲಿ ತಪ್ಪು, ಇಲ್ಲಿ ಕಾವ್ಯ ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಧನು ತಪ್ಪು ಮಾಡಿದ್ದಾರೆ, ರಕ್ಷಿತಾ ಹಾಗೆ ಹೇಳ್ಬಾರ್ದಿತ್ತು ಅಂತ ನಾನು ಹೇಳೋದೇ ಇಲ್ಲ. ಅವ್ರಿಗೆ ಆ ರೀತಿ ಅನಿಸ್ತಾ ಇದೆ, ಅವ್ರು ಹೇಳ್ತಾ ಇದಾರೆ. ಬಟ್ ಗಿಲ್ಲಿ ಏನಂದ್ರೆ, ಗಿಲ್ಲಿ ಅವರಿಂದ ಹರ್ಟ್ ಆಗೋದು ನಿಜ, ಆದ್ರೆ ಅವ್ರು ಹೇಳೋದೆಲ್ಲ ಸತ್ಯ. ಸತ್ಯ ಯಾವಾಗ್ಲೂ ಕಹಿ ಆಗಿರುತ್ತೆ ಅಂತ ಒಂದು ಗಾದೆ ಮತ್ತೆ ಹೇಳಿದೆ. ಅದೇ ರೀತಿಯಾಗಿ ಇದ್ದಿದ್ದಂಗೆ ಹೇಳಿದ್ರೆ ಅದ್ ಬಂದು ಎದೆಗೆ ಹೋಯ್ತಾರೆ ಅಂತ, ಅದನ್ನು ಸತ್ಯನೇ. ಯಾಕಂದ್ರೆ ಈಗ ಗಿಲ್ಲಿ ಅವರ ನೆಗೆಟಿವಿಟಿ, ಅವರ ವೀಕ್ನೆಸ್, ಅವರ ಒಂದು ಲೋ ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡೋದು. ಅದು ಇರಿಟೇಟಿಂಗ್ ಆಗಿರ್ಬೋದು, ನಿನ್ನ ಆಟ ಆಡಲ್ಲ ಅಂತ ಹೇಳ್ಬೋದು, ನೀನ್ ಬೇರೆ ಜೊತೆ ಸುತ್ತಿದೆ ಅಂತ ಹೇಳ್ಬೋದು, ಏನಾದ್ರೂ ತಗೊಳ್ಳಿ, ನೀವೇನು ಎನಿ ಕಮೆಂಟ್ಸ್ ಆದ್ರೂ ತಗೊಳ್ಳಿ. ಅಲ್ಲಿ ಏನಂದ್ರೆ ಅವರ ಆಟನ ಎಕ್ಸ್ಪ್ಲೈನ್ ಮಾಡೋದು, ಎಕ್ಸ್ಪೋಸ್ ಮಾಡೋದು. ಇವ್ರು ಹಿಂಗೆ. ಈಗ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ, ಧನು ಗುಡ್ ಬುಕ್ಸ್, ಸೇಫ್ ಗೇಮ್ ಮಾಡ್ತಾರೆ, ಅದು ನಿಜ ತಾನೇ. ಅತ್ತಾಗ ಇವ್ರಿಗೂ ಹೇಳಲ್ಲ, ಅವ್ರಿಗೂ ಹೇಳಲ್ಲ. ಇನ್ನು ಯಾರೋ ಅಶ್ವಿನಿ ಅವ್ರ ಮಾತು ಕೇಳಿ ಬಂದು ಗಿಲ್ಲಿ ಹತ್ರ ಜಗಳ ಮಾಡ್ತಾನೆ. ಈ ರೀತಿ ಆದಾಗ ನೀನು ಸೇಫ್ ಗೇಮ್ ಮಾಡ್ತೀಯಾ, ನೀನು ಗುಡ್ ಬುಕ್ಸ್ ಅಲ್ಲಿ ಇದೆಯಾ ಅಂತ ಯಾಕೆ ಹೇಳಲ್ಲ? ಮೊನ್ನೆ ಧನು ಅವರ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತೇಳಿ, ಕಾಫಿ ನೀವು ಕುಡಿತಾ ಇದ್ರಿ, ನಾನು ನೋಡ್ತಾ ಇದ್ದೆ, ಆದ್ರೂ ಬಂದು ನಿಮ್ಮನ್ನ ಕೇಳಲಿಲ್ಲ, ನೀವೇನ್ ಅನ್ಕೊಂತಿರೋ ಅಂತ. ಗಿಲ್ಲಿ ಆ ಕ್ಯಾರೆಕ್ಟರ್ ಅಲ್ಲ. ಕುಡಿತಾ ಇದ್ರ, ನೀವು ತಪ್ಪು ಮಾಡ್ತಾ ಇದ್ರ, ನೀವು ತಪ್ಪು ಮಾಡಿರೋ ತಪ್ಪು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಜಾನಿ ಅವ್ರಿಗೆ ಕಾಫಿ ಕಳ್ಳಿ ಅಂತಾರೆ, ಕಾಫಿ ಪೌಡರ್ ಕಳ್ಳರು ಅಂತಾರೆ. ಕಾಫಿ ಪೌಡರ್ ಕದ್ದಿರ ಮೇಡಮ್, ನೀವು ಕಳ್ತನ ಮಾಡಿದಿರ. ಕಳ್ತನ ಮಾಡಿದಾಗ ಕಳ್ಳ ಅಂದ್ರೆ ಇನ್ನೇನು ಅನ್ನಕ್ಕಾಗುತ್ತೆ. ಅದೇ ರೀತಿಯಾಗಿ ಮೊನ್ನೆ ಅಶ್ವಿನಿ ಅವ್ರಿಗೊಂದು ಟಾಂಟ್ ಕೊಡ್ತಾನೆ, ಅಶ್ವಿನಿ ಅವರೇ ಅಶ್ವಿನಿ ಅಂತ. ರಘು ನೇಮ್ಗಿಂತ 3 ವರ್ಷ ದೊಡ್ಡರು, ಹೆಸರಿಟ್ಟು ಕರೆದಿದ್ರೆ ಅದ್ರಲ್ಲಿ ತಪ್ಪೇನಿದೆ ಅಂತ. ಹಾಗೆ ಅಭಿಷೇಕ್ ಸೇಫ್ ಗೇಮ್ ಮಾಡ್ತಾರೆ, 4 ವಾರದ 5 ವಾರ ನಾಮಿನೇಟ್ ಆಗಿಲ್ಲ ಈ ವ್ಯಕ್ತಿ, ತುಂಬಾ ಅದಾಗ್ತಾ ಅಂತ. ಮೊನ್ನೆ ಕಾವ್ಯ ಸ್ಪಂದನ ಬಗ್ಗೆ
ಆ್ಯಕ್ಚುಲಿ ಆ ಪದಗಳು ಯೂಸ್ ಮಾಡಿ ತಪ್ಪು, ಬಟ್ ಅವ್ರು ಆಡ್ತಾ ಇಲ್ಲ. ನಮ್ಮ ಟೀಮಲ್ಲಿ ಒಂದು ತೊಂಡು ಒಂದು ಮುಂಡು ಇದೆ, ಗೇಮ್ ತೊಂಡು ಅದೇನೋ ಅದೇನೋ ಪದ ಯೂಸ್ ಮಾಡ್ತಾರೆ, ಆ ಪದಗಳು ಯೂಸ್ ಮಾಡಬಾರ್ದಾಯ್ತು. ಬಟ್ ಅವ್ರು ಮಾಡ್ತಾರೆ ಅದನ್ನೇ ತಾನೆ, ಟಾಸ್ಕ್ ಆಡ್ತಾ ಇಲ್ಲ ಕರೆಕ್ಟಾಗಿ. ಆಗ ಆ ಪದಗಳು ಯೂಸ್ ಮಾಡ್ತಾರೆ. ಆ ಪದಗಳು ಯೂಸ್ ಮಾಡಿದಾಗ ಅವರೇ ಎಲ್ಲ ನಗ್ತಾರೆ, ಅವರೆಲ್ಲ ತೊಗೊತಾರೆ, ತುಂಬ ಫನ್ನಾಗಿ ತೊಗೊತಾರೆ, ತುಂಬ ಕಾಮಿಡಿಯಾಗೆಲ್ಲ ಮಾಡ್ತಾ ಇದೆ. ಅವ್ರು ಬೇಕಾದ ಕಂಟೆಂಟ್ ಎಲ್ಲ ತಗೊಂಡು, ಅವ್ರು ಬೇಕಾದಾಗೆಲ್ಲ ಸ್ಕ್ರೀನ್ ಸ್ಪೇಸ್ ಎಲ್ಲ ತಗೊಂಡು, ಅವ್ರು ಬೇಕಾದಾಗ ಸ್ಮೈಲ್ ಎಲ್ಲ ಕಾಮಿಡಿ ಎಲ್ಲ ತಗೊಂಡು, ಬೇಕಿಲ್ದಾಗ ಗಿಲ್ಲಿ ಮಾಡಿದ್ರೆ ನಾವು ಅಳ್ತಾ ಇದ್ದೀವಿ, ಗಿಲ್ಲಿ ಕೆಳಗಾಗಿ ಮಾತಾಡ್ತಾನೆ, ಗಿಲ್ಲಿ ನೋಯಿಸ್ತಾ ಇದ್ದಾನೆ, ಗಿಲ್ಲಿ ಕಾಮಿಡಿಯಿಂದ ಇದು ಮಾಡ್ತಾನೆ. ಇದು ಯಾವ ಲೆಕ್ಕ ಅಲ್ಲ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಗಿಲ್ಲಿ ಮಾತಾಡ್ತಾ ಇದ್ರೆ ತಗೊಂತ ಇರ್ಬೇಕಷ್ಟೇ ಆ ಕಡೆ ವ್ಯಕ್ತಿ, ಏನೂ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಮಾಡ್ದ ಮೊನ್ನೆ ಅಭಿಷೇಕ್, ಕೊನೆಗೆ ಯಾರನ್ನ ಕರೆದ್ರು ಟಾಸ್ಕ್ ಆಡೋಕ್ಕೆ ಗಿಲ್ಲಿನೇ ಬರ್ಬೇಕಾಯ್ತು ಕ್ಯಾಪ್ಟನ್ ಮಾಡಕ್ಕೆ ಅಭಿಷೇಕ್ ಅವ್ರನ್ನ. ಆ ರೀತಿ ಇತ್ತು. ಎನ್ನಿ ಬಂದ್ ತಗೊಳ್ಳಿ, ಫಿಸಿಕಲ್ ಟಾಸ್ಕ್ ಆಡಲ್ಲ, ಆ ರೀತಿ ಆಡಲ್ಲ, ಟಾಸ್ಕ್ ಆಡಕ್ ಬರಲ್ಲ ಅಂತ ಹೇಳ್ತಾ ಇದ್ರು ಕೆಲವರು. ಮೊನ್ನೆ ಅದು ಅವ್ರ ತಾಕತ್ತೇನು ಅವ್ರೇನಂತಾರೆ ತೋರಿಸಿದ್ದಾರೆ ಅಷ್ಟೇನೆ. ಇಲ್ಲಿ ಈಗಿರೋ ಪ್ರೆಸೆಂಟ್ ಅಲ್ಲಿ ಇಷ್ಟು ದಿನಗಳ ಕಾಲದಲ್ಲಿ ಆಲ್ರೌಂಡ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಗಿಲ್ಲಿ ಬಿಟ್ರೆ ಬೇರೆ ಯಾರು ಅಲ್ಲ. ಎಲ್ಲರೂ ತಗೊಳ್ಳಿ, ಸ್ಪಂದನ ತಗೊಳ್ಳಿ, ಅಶ್ವಿನಿ ಕೂಡ ತಗೊಳ್ಳಿ, ಜಾಹ್ನವಿ ತಗೊಳ್ರಿ, ಇನ್ನೂವರ ತಗೊಳ್ರಿ, ಸೂರಜ್ ಒಬ್ರು ಬಿಟ್ರೆ, ಸೂರಜು ರಘುವಣ ಸ್ವಲ್ಪ ಇವರು ಒಂದು ರಕ್ಷಿತವ್ರನ್ನ ಬಿಟ್ರೆ ಇನ್ನು ಇರೋರು ಎಲ್ಲರೂ ಅದನ್ನೇ ಕೆಲಸ ಮಾಡ್ತಿರೋದು, ಬೆನ್ನಿಂದ ಮಾಡ್ತಾರೆ. ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಬೆನ್ನಿಂದ ಮಾತಾಡ್ತಾರೆ, ಸ್ಪಂದನ ಮಾತಾಡ್ತಾರೆ, ಅಭಿಷೇಕ್ ಮಾತಾಡ್ತಾರೆ, ಜಾಹ್ನವಿ ಮಾತಾಡ್ತಾರೆ, ಧನು ಮಾತಾಡ್ತಾರೆ, ರಿಷಾ ಕೂಡ ಮಾತಾಡ್ತಾರೆ. ಯಾರು ಮಾತಾಡಲ್ಲ. ಈಗೀಗ ಸ್ವಲ್ಪ ರಾಶಿಗೆ ಕಡಿಮೆ ಮಾಡಿದ್ರು, ಒಪ್ಕೊಂದಿನ ಮಾತನ್ನ. ಆದ್ರೆ ಅಲ್ಲಿರೋರೆಲ್ಲ ಅದನ್ನೇ ಮಾಡ್ತಿರೋದು. ಅವ್ರಿಗೆ ನೋವಾಗುತ್ತೆ. ಗಿಲ್ಲಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನಲ್ಲ, ಹೌದು ನಾನು ಹೇಳ್ತೀನಿ, ನನ್ನಿಂದ ನೀವು ಮನಸ್ಸು ನೋವಾಗಿದೆಯೋ ಗೊತ್ತಿಲ್ಲ, ಬಟ್ ನೀವು ಮಾಡೋದನ್ನೇ ನೀವು ಹೇಳೋದನ್ನೇ ನಾನು ಕಾಮಿಡಿ ರೂಪದಲ್ಲಿ ಹೇಳ್ತೀನಿ. ಅಷ್ಟು ಬಿಟ್ಟರೆ ಅದ್ರಲ್ಲಿ ಏನೂ ಇಲ್ಲ. ಯಾಕಂದ್ರೆ ನಿಮ್ಮ ಬಗ್ಗೆ ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ಯಾರೋ ಮಾತಾಡ್ತಾ ಇದ್ದಾರೆ, ಆ ರೀತಿ ನಾನು ಮಾತಾಡಲ್ಲ. ನಿಮ್ಮ ಮುಖ ಮುಂದೆನೆ, ನಿಮ್ಮ ಮುಖದ ಮೇಲೆನೆ, ನಿಮ್ಮ ಎದುರುಗಡೆನ ನಾನು ಮಾತು ಹೇಳ್ತೀನಿ. ಏನಂತ, ನೀವು ಇದು ಮಾಡ್ತೀರಾ ಅಂತ. ನಿಮ್ಗೆ ಅದು ಹರ್ಟ್ ಆಗಿರ್ಬೋದು, ಅದು ತಪ್ಪಾಗಿರ್ಬೋದು, ಬಟ್ ನಾನು ಮಾಡೋದೇನೆಂದ್ರೆ ನೀವು ಮಾಡಿದ್ರೆ ಸತ್ಯ ಆಗಿರುತ್ತೆ, ಸುಳ್ಳು ಹೇಳಲ್ಲ ನಾನು. ಆಲ್ಮೋಸ್ಟ್ ಅವ್ರು ಕರೆಕ್ಟೇ. ಅವ್ರ ಮಾತುಗಳಿಂದ ಕೆಲವು ಹರ್ಟ್ ಆಗ್ಬೋದು ಅನ್ನೋದೊಂದು ಬಿಟ್ರೆ ಅವ್ರು ಹೇಳೋದೆಲ್ಲನೂ ಸತ್ಯನೇ ಗುರು. ಇನ್ಕ್ಲೂಡಿಂಗ್ ರಘುಗೂ, ರಕ್ಷಿತಗೂ, ಕಾವ್ಯಗೂ ಎಲ್ಲರಿಗೂ ಹೇಳ್ತಾರೆ. ಇಲ್ಲಿ ಒಂದು ಕಾವ್ಯ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಹೌದು ಅವ್ರು ಹರ್ಟ್ ಆಗಿದೆ ಅಂತ. ಕಾವ್ಯ ಬಗ್ಗೆ ಮಾತಾಡಲ್ಲ. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ, ನಾನು ಮಾತಾಡೋದ ಸತ್ಯ, ನಿಮ್ಗೆ ಎಲ್ಲೋ ನೋವಾಗಿರ್ಬೋದು, ಬಟ್ ನೀವು ಹೊರಗಡೆ ಹೋದ್ಮೇಲೆ ನೀವು ಅದನ್ನೇ ನಿಜ ಅನ್ಕೊಂತೀರಿ, ನಾವು ಅವಾಗ ನೀವು ಬೇಕು ಅಂತೀರ ಅಂತ. ಆ ಮಾತು ಕಾವ್ಯಗೆ ಹೇಳಿಲ್ಲ ಗಿಲ್ಲಿ, ಜನರಲ್ ಆಗಿ ಹೇಳಿದಾನೆ. ನನ್ಗೆ ಯಾಕೋ ಇಲ್ಲಿ ಏನಾಗ್ತದೆ ಅಂದ್ರೆ, ಸ್ಪಂದನ ಮತ್ತು ಧನುವ್ರ ಮಾತು ಕಾವ್ಯ ಅವರು ಸ್ವಲ್ಪ ಮೈಂಡ್ಗೆ ಹಾಕೊಂಡಿದ್ದಾರೆ, ತಲೆಯಲ್ಲಿ ಹಾಕೊಂಡಿದ್ದಾರೆ ಅಂತ. ಮೊನ್ನೆ ಕ್ಯಾಪ್ಟನ್ಗೆ ರಾಶಿಗನ್ ಸೆಲೆಕ್ಟ್ ಮಾಡಿದಾಗ ಜಲಸ್ ಫೀಲ್ ಆಗ್ತಾ ಇದ್ರು. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೋರ್ಸ್ ಮಾಡ್ತಾರೆ, ನಾನೇ ಲೀಡ್ರು, ಗಿಲ್ಲಿನೇ ಫಾಲೋವರ್ ಅಂತ. ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಹೊರಗಡೆ ವೀಕ್ಷಕರಿಗೆ. ಓಕೆ, ಅದು ಬಿಟ್ಬಿಡೋಣ ಅಲ್ಲಿಗೆ. ಇಲ್ಲಿ ಯಾಕೋ ಏನಾಗ್ತಿದೆ, ಮೊನ್ನೆ ಕರ್ಕೊಂಡೋಗಿ ಹಂಗೆ ಹಿಂಗೆ ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ, ಇದು ತಗೊಂಡೋಯ್ತು. ಬದಲಾಗ್ತಾ ಇದ್ರೆ ಆಗ್ಲಿ, ಆಟಕ್ಕೆ ತುಂಬಾ ಒಳ್ಳೇದು, ಗಿಲ್ಲಿಗೂ ಒಳ್ಳೇದು, ಕಾವ್ಯಗೂ ಒಳ್ಳೇದು, ಬದಲಾಗ್ಲಿ. ಅದು ಅವರ ಸ್ವಂತ ನಿರ್ಧಾರದಿಂದ ಬದಲಾಗಿದ್ರೆ ಯಾರಿಗೂ ಏನು ಅನಿಸ್ತಿರ್ಲಿಲ್ಲ. ಇಲ್ಲಿ ಹೇಳೋ ಮಾತು ಕೇಳಿ ಬಂದು, ಮೂರನೇ ವ್ಯಕ್ತಿ ಮಾತು ಕೇಳಿ ಬಂದು ಬದಲಾಗ್ತಾರಲ್ಲ, ಅದು ಒಂದು ಸ್ವಲ್ಪ ಫ್ಯಾನ್ಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಗೇಮ್ ಮಾಡಕ್ಕೆ ಬಂದರೆ ಕಾವ್ಯನ ಗಿಲ್ಲಿನ ಸೇರಿಸಿ ನೀವು ಇಬ್ರು ಒಂದೇ ಅಂತೆಲ್ಲ ಮಾಡಕ್ ಹೋಗ್ಬೇಡಿ. ಈ ಗಿಲ್ಲಿನ ಕಾವ್ಯನ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ. ಯಾಕಂದ್ರೆ ಈಗ 2 ಅಂತ ಆದಾಗ, ಇಬ್ರು ಅಂತ ಆದಾಗ ಏನಾಗುತ್ತೆ ಅಂದ್ರೆ, ಇವ್ರ ಮಾತು ಅವ್ರು ಕೇಳ್ತಾರೋ ಇಲ್ಲ ಅವ್ರ ಮಾತು ಇವ್ರು ಕೇಳ್ತಾರೋ ಅಂತ ಒಂದು ಇದು ಬರ್ಬೋದು, ಸ್ಟೇಟ್ಮೆಂಟ್ ಬರ್ಬೋದು. ಆದ ಕಾರಣ ನಿಮ್ಮ ಫೇವ್ರೇಟ್ ಯಾರು, ನಿಮಗೆ ಫೇವ್ರೇಟ್ ಯಾರು ಇಷ್ಟ ಆಗ್ತಾರೆ ಅವ್ರು ಸಪೋರ್ಟ್ ಮಾಡಿ. ಬದಲಾಗ್ತಾರೆ, ಆಗ್ಲೇಬೇಕು, ಬದಲಾದಾಗ್ಲೇನೆ ಬರೋದು. ಇಲ್ಲಿ ತುಂಬಾ ಜನ ಗಿಲ್ಲಿಗೆ ಸೀರಿಯಸ್ನೆಸ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಪ್ರತಿ ವಿಷಯ ಕಾಮಿಡಿ ತಗೊಂತಾನೆ, ಪ್ರತಿ ವಿಷಯ ಕಾಮಿಡಿ ಮಾಡ್ತಾನೆ, ಸೀರಿಯಸ್ನೆಸ್ ಇಲ್ಲ ಅಂತ. ಮೊನ್ನೆ ಈ ಲಾಸ್ಟ್ ವೀಕ್ ಎಪಿಸೋಡ್ ಎಲ್ಲ ನೋಡಿದಾಗ ನಮಗೂ ನಿಮಗೂ ಎಲ್ಲರಿಗೂ ಅರ್ಥ ಆಗಿರುತ್ತೆ ಗಿಲ್ಲಿ ಯಾವ ರೇಂಜಿಗೆ ಸೀರಿಯಸ್ ಆಗಿದ್ದ ಅಂತ. ಇವತ್ತಿನ ಎಪಿಸೋಡ್ ಕೂಡ ಅದೇ ರೀತಿ ಸೀರಿಯಸ್ ಆಗಿರ್ತಾರೆ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ನಾನು ಎಲ್ಲಾನು ಹೇಳ್ತೀನಿ, ಎಲ್ಲರ ಬಗ್ಗೆನೂ ಹೇಳ್ತೀನಿ, ಕಾಮಿಡಿ ರೂಪದಲ್ಲಿ ಹೇಳ್ತೀನಿ ಅಷ್ಟೇ. ಅವರ ಸ್ಟ್ರಾಟಜಿ ಅದು. ಎಲ್ಲನೂ ಸೀರಿಯಸ್ ಆಗಿನೋ ಎಲ್ಲ ಕರೆಕ್ಟಾಗಿ ಹೇಳ್ಬೇಕು ಅಂತ ಏನಿಲ್ಲ. ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಒಂದು ಪ್ಲೇಸಲ್ಲಿ ಮಾತಾಡಿದ್ರ ಇಲ್ಲ ಅಷ್ಟೇ. ಮೊನ್ನೆ ಅಶ್ವಿನಿ ಅವರಿಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವೆಲ್ಲ ನಗ್ತಾನೆ ಮಾತಾಡ್ತಾರೆ, ಅವೆಲ್ಲವೂ ನಿಜನೇ. ಅಲ್ಲಿ ಕಾಮಿಡಿ ಮಾಡ್ದಂಗಿತ್ತು, ಕಂಟೆಂಟ್ ಕೊಟ್ಟಂಗಿತ್ತು, ಅವ್ರನ್ನ ಉರ್ಸ್ದಂಗಿತ್ತು, ಅವ್ರ ಒಂದು ವ್ಯಕ್ತಿತ್ವನ ಕಳಪೆ ಮಾಡಿ ಮಾತಾಡ್ದಂಗಿತ್ತು. ಅದೆಲ್ಲವೂ ಸತ್ಯನೇ, ಸುಳ್ಳಂತೂ ಅಲ್ಲ. ಅವ್ರೇನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಮಾತಾಡಿಲ್ಲ, ಅವೆಲ್ಲನೂ ಸತ್ಯನೇ. ಆ ರೀತಿ ಇತ್ತು. ಅದಾದ್ಮೇಲೆ ಅಶ್ವಿನಿ ಗೌಡ ಗಿಲ್ಲಿ ರೀತಿ ಬದಲಾದಾಗ ಆಸ್ ಇಟ್ ಈಸ್ ಅಶ್ವಿನಿ ಅವ್ರು ಯಾವ ರೀತಿ ಎಲ್ಲ
ರಿಯಾಕ್ಟ್ ಮಾಡ್ತಾರೋ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು. ಆ ಮಾತಿಗೆ ನಮ್ಮ ಕಿಚ್ಚ ಸರ್ ಕೂಡ ತುಂಬಾ ನಗ್ತಾ ಇರ್ತಾರೆ. ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ, ಸಾಟರ್ಡೆ ಎಪಿಸೋಡ್ ಎಷ್ಟೇ ನೆಗೆಟಿವ್ ಆಗಿದ್ರು ಗಿಲ್ಲಿಗೆ, ಸಂಡೇ ಎಪಿಸೋಡ್ ಒಂದು ಸಾಕು ಅವೆಲ್ಲ ಪಾಸಿಟಿವ್ ಆಗೋಕ್ಕೆ. ಎಂಟರ್ಟೈನ್ಮೆಂಟ್ ಆಫ್ ದ ಕಿಂಗ್ ಅಂತ ಹೇಳ್ಬೋದು. ನಿಜ ಅಂದರೆ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ ಇವತ್ತು ಎಪಿಸೋಡಲ್ಲಿ. ಆ ರೀತಿ ಇರುತ್ತೆ. ಪ್ರೋಮೋಗಳೆಲ್ಲ ಕಂಡಿದ್ದೇನೆ ಸೀರಿಯಸ್ ಆಗಿ ಎದ್ದು ಅದು ಒಂದು ಪ್ರೋಮೋ ಮಾತ್ರ. ಯಾಕಂದರೆ ಈಗ ಅಶ್ವಿನಿ ಆಗಿ ಗಿಲ್ಲಿ ಬದಲಾಗ್ತಾನೆ, ಹೊರಗಡೆ ಹೆಂಗೆ ಮಾಡ್ತಾನೆ, ಅವರೆಲ್ಲ ಏನು ಮಾಡ್ತಾರೆ ಅವೆಲ್ಲ ನಾವು ನೋಡಿದ್ದೀವಿ. ಅದೆಲ್ಲ ಫನ್ ಆಗಿ ಮೊನ್ನೆ ಎಪಿಸೋಡ್ ಕೂಡ ಅದು ಒಂದು ಇಮಿಟೇಟ್ ಮಾಡಿದ್ದಾನೆ, ಆ ರೀತಿ ಇತ್ತು. ಇನ್ನು ಯಾವುದು ತೆಗ್ದಾಕೋದು, ಆ ದೃಷ್ಟಿ ತೆಗ್ದಾಕ್ತಾ ಇದ್ದಾರೆ. ಆ ಟೈಮಲ್ಲಿ ಕೂಡ ಗಿಲ್ಲಿ ಒಂದು ಪಂಚ್ ಡೈಲಾಗ್ ಹೊಡಿತಾನೆ, ಏನಂತ ಇದು ಆಗ್ತದೆ, ಅವ್ರ ಜೊತೆಗಿರೆಲ್ಲ ಹೋಗ್ತಾ ಇದ್ದಾರೆ, ಆ ದೃಷ್ಟಿ ಮಹಿಮೆ ಅಂತೇಳಿ ಆಲ್ರೆಡಿ ಗೇಟ್ ಹತ್ರ ಹೋಗಿದ್ರು ಅವ್ರು ಅಂತ. ಸಖತ್ತಾಗಿರುತ್ತೆ ಇವತ್ತಂತ ಎಪಿಸೋಡು. ಇನ್ನು ಎಲಿಮಿನೇಟ್ ವಿಷಯಕ್ಕೆ ಬಂದರೆ ತುಂಬ ಜನ ತುಂಬ ಹೆಸರುಗಳೆಲ್ಲ ಬರ್ತಾ ಇದ್ದಾವೆ. ನಾನು ಲಾಸ್ಟ್ ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಯಾಕಂದರೆ ರಕ್ಷಿತಾ ಸ್ಪಂದನ ಟಾಪಲ್ಲಿದ್ದಾರೆ ಅಂತ. ಅವರೇ ಸೇವ್ ಆಗ್ತಾರೆ. ಅಭಿ ಕೊನೆಯಲ್ಲಿದ್ದ, ಬಟ್ ಕ್ಯಾಪ್ಟನ್ ಅನ್ನೋ ಕಣ್ಣಕ್ಕೆ ಸೇವ್ ಮಾಡ್ದ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ನಿನ್ನ ರ್ಯಾಂಡಮ್ ಆಗಿ ಸೇವ್ ಮಾಡಿರಬಹುದು ಅಂತ. ಅದೇ ರೀತಿಯಾಗಿ ಎಲಿಮಿನೇಷನ್ ವಿಷಯಕ್ಕೆ ಬಂದರೆ ಇವತ್ತು ನಾನು 4 ಹೆಸರು ಹೇಳ್ತೀನಿ. ಒಂದು ಜಾಹ್ನವಿ, ಒಂದು ರಿಷಾ ಗೌಡ, ಅದಾದಮೇಲೆ ನಮ್ಮ ಇವರು ರಾಶಿಕಾ. ಈ ಹೆಸರುಗಳು ತುಂಬ ಬರ್ತವೆ. ಬಟ್ ಎಲಿಮಿನೇಟ್ ಆಗೋದ್ರಲ್ಲಿ ನನಗೆ ಅನಿಸಿರೋದೇನೆಂದರೆ ಆ್ಯಕ್ಚುಲಿ ಅಭಿಷೇಕ್ ಅವರಿದ್ರು, ಅಭಿಷೇಕ್ ಸೇವ್ ಆಗಿದ್ದಾರೆ. ಅದೇ ರೀತಿ ಸ್ಪಂದನ ಅನ್ಕೊಂಡಿದ್ವಿ, ಸೆಕೆಂಡ್ ಡೇ ಪ್ಲೇಸಲ್ಲೇ ಸೇವ್ ಮಾಡಿದ್ರು, ಓಟ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಬಾಟಮಲ್ಲಿ 2 ಅಂದರೆ ಒಂದು ಜಾಹ್ನವಿ, ಒಂದು ರಿಷಾ ಗೌಡ ಅಂತ. ಧ್ರುವಂತೂ ಇದ್ದಾರೆ, ಇವರೆಲ್ಲ ಇದ್ದಾರೆ. ಬಟ್ ಯಾರನ್ನು ಕಳಿಸ್ತಾರ ಅಂತ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ, ನಮ್ಮ ಕೈಲಿರಲ್ಲ. ನನ್ನ ಪ್ರಕಾರ, ನನ್ನ ಪ್ರಿಡಿಕ್ಷನ್ ಪ್ರಕಾರ ಯಾರಾದರೂ ಒಬ್ರು ಹೋಗ್ತಾರೆ ಅಂದರೆ ಪ್ರಿಡಿಕ್ಷನಲ್ಲಿ ಇವ್ರು ಹೋಗ್ಬೋದು, ಯಾರೋ ರಿಷಾ ಗೌಡ ಹೋಗ್ಬೋದು. ನೋಡೋಣ ಎಪಿಸೋಡ್ ಏನೆಲ್ಲ ಆಗುತ್ತಂತ. ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ, ಅಪ್ಡೇಟ್ ಅಂತೂ ಅಲ್ಲ. ಇನ್ಮೇಲೆ ಅಪ್ಡೇಟ್ಗೆ ಒಂದು ನಮಸ್ಕಾರ ಅಂತ ಹೇಳ್ತೀನಿ. ಅಪ್ಡೇಟ್ ಬೇಡವೇ ಬೇಡ ಅಂತ ಅನಿಸುತ್ತಾ ಇದೆ. ತುಂಬ ಎಲಿಗೇಷನ್ಸ್ ಎಲ್ಲ ಬರ್ತಾ ಇದೆ ಚಾನಲ್ ಮೇಲೆ. ಆದ ಕಾರಣ ಈ ರೀತಿ ಇವತ್ತಿನ ಪ್ರೋಮೋಸ್ ಎಲ್ಲ ಇದ್ದು ನೋಡೋಣ ಎಪಿಸೋಡ್ ಹೇಗಿರ್ತಂತ. ಎಪಿಸೋಡ್ ರಿವ್ಯೂ ಎಲ್ಲ ಮಾಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.